ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದೊಳಗೆ ಮಸಾಲೆ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ದಿನ ಅದ ರೊಟ್ಟಿ ಅದ ಬ್ಯಾಳಿ ಅದ ಪಲ್ಯ ತಿಂದು ಬೇಜಾರಾಗಿದ್ರೆ ಈ ಥರದ್ದೊಂದು ರೊಟ್ಟಿನ ಮಾಡ್ಕೊಂಡು ತಿನ್ನಿರಿ, ಮಸ್ತಾಗಿರ್ತೈತಿ. ಮಾಡೋದಂತ್ರಿ ಭಾಳ ಸುಲಭ ಐತಿ. ಇಲ್ಲಿ 1 ಕಪ್ನಷ್ಟು ಜೋಳದ ಹಿಟ್ಟನ್ನು ತೊಗೊಂಡೀನಿ. ಈ ಜೋಳದ ಹಿಟ್ಟಿಗೆ ಒಂದು 4-5 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ. ಈ ಕಡಲೆ ಹಿಟ್ಟಿಗೆ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ ಇನ್ನೂ ಮಸಾಲೆ ಐಟಮ್ ಬೇಕು ಅಂತಂದ್ರೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಕರಿಬೇವು, ಕೊತ್ತಂಬರಿ ಮತ್ತು 1-2-3 ಎಸಳು ಬೆಳ್ಳುಳ್ಳಿನ ಕಲ್ಲೊಳಗೆ ಕುಟ್ಕೊಂಡು ಹಾಕ್ಕೊಂಡೇನಿ. ಹಾಕ್ಕೊಂಡು ನಾರ್ಮಲಾಗಿ ನಾವು ಹೆಂಗೆ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿಯಾಗಿನ ನೀರು ಹೆಸರಿಟ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು. ಹೆಸರು ಬರೋಕ್ಕಿಂತ ಬಿಫೋರ್ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿರ್ತೇವಲ್ಲ ನೀಟಾಗಿ ಕಲಿಸ್ಕೋಬೇಕು. ಹೆಸರು ಬಂದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಜಿಗಟನ್ನು ಮಾಡ್ಕೋಬೇಕು. ಈ ಮಸಾಲೆ ರೊಟ್ಟಿನ ನೀವು ಪಲ್ಯ ಜೊತೆ ಆದರೂ ತಿನ್ಬೋದು, ಇಲ್ಲ ಅಂತಂದ್ರೆ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಅಗಸೆ ಚಟ್ನಿರ ಇರಲಿ, ಇಲ್ಲ ಅಂತಂದ್ರೆ ಕೆಂಪು ಖಾರ ಇರಲಿ, ಮೊಸರು ಇದ್ರ ಮೂಲಕ ಆದ್ರೂ ನಾವು ತಿನ್ಬೋದು. ಜಿಗಟ್ ಹಾಕ್ಕೊಂಡ್ಮೇಲೆ ನೀಟಾಗಿ ಭಾರ ಹಾಕಿ ಚೆಂದಾಗಿ ನಾವು ಇದನ್ನು ಹಿಟ್ಟನ್ನು ನಾದ್ಕೋಬೇಕು. ನಾವು ಎಷ್ಟು ಭಾರ ಹಾಕಿ ನಾದ್ಕೊತೇವಲ್ಲ ಅಷ್ಟು ಚೆನ್ನಾಗಿ ನಮ್ದು ರೊಟ್ಟಿ ಬರ್ತೈತಿ. ಈಗ ಉತ್ತರ ಕರ್ನಾಟಕದ ಸೈಡ್ ಹೆಂಗೆ ನಾವು ರೊಟ್ಟಿ ಮಾಡ್ತೇವಲ್ಲ ಹಂಗೆ ಉಳ್ಳಿ ಮಾಡಿಕೊಂಡು ನೀಟಾಗಿ ರೊಟ್ಟಿ ತಟ್ಕೋಬೇಕು. ಬೇಕಂದ್ರೆ ರೊಟ್ಟಿ ತಟ್ಕೋರಿ, ಇಲ್ಲ ಅಂತಂದ್ರೆ ನಾವು ಲಟ್ಟಣಿಗೆ ತೊಗೊಂಡಾದರೂ ಲಟ್ಟಿಸ್ಕೋಬೋದು. ನಾನು ಇಲ್ಲೇ ಬಡ್ದ ಮಾಡಕತ್ತೀನಿ. ರೊಟ್ಟಿ ಆದಮೇಲೆ ತೆಮಿ ಮೇಲೆ ಹಾಕಿ ಒಂದು ಸೈಡ್ ನೀರು ಹಚ್ಚಬೇಕು, ಒಂದು ಸೈಡ್ ಬೇಯಿಸ್ಕೋಬೇಕು. ಜಾಸ್ತಿ ಫ್ಲೇಮ್ ಇಟ್ಕೊಂಡು ಇದನ್ನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡಿವಿ ಅಂತಂದ್ರೆ ನಮ್ಮ ಮಸ್ತಾದ ಮಸಾಲ ರೊಟ್ಟಿ ಬರ್ತಾವೆ. ಕ್ರಿಸ್ಪಿಯಾಗಿ ಬೇಕು ಅಂತಂದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿನ ಹೊಳ್ಳಾಡಿಸ್ಕೋಬೇಕು, ಆ ಕಡೆ ಈ ಕಡೆ ಬೇಯಿಸ್ಕೋಬೇಕು. ಅಂದ್ರೆ ಅವು ಕಟಕ್ಕಾಗಿ ಬರ್ತಾವೆ. ಇಲ್ಲ ನಮಗೆ ಮೆತ್ತಗನ ಬೇಕು ಅಂತಂದ್ರೆ ಬೇಗ ತೆಗಿಬೋದು. ತೆಗೆದು ಹತ್ತಿಗೆ ಬೇಯಿಸ್ಕೋಬೋದು. ನೋಡ್ಲಿಕ್ಕಂತೂ ಸಜ್ಜಿ ರೊಟ್ಟಿ ಕಂಡಂಗೆ ಕಾಣತೈತಿ. ಇದ್ರಾಗ ಕರಿಬೇವು, ಕೊತ್ತಂಬರಿದು ನೋಡಿದ ತಕ್ಷಣ ಒಂದು ಸ್ವಲ್ಪ ಚೇಂಜ್ ಅನ್ಸಾತೈತಿ. ಹೀಗಾಗಿ ಇದು ಮಸಾಲೆ ರೊಟ್ಟಿನ ಅಂತ ನಾವು ಕರಿತೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.